ಚಿಕ್ಕ ವಯಸ್ಸಿನಿಂದಲೇ ಕಷ್ಟಪಟ್ಟು ಸಾಧನೆಯನ್ನು ಮಾಡಿದರೆ ಅದು ನಮಗೆ ಕೊನೆಯವರೆಗೂ ಆ ಸಂಸ್ಕಾರ ನಮಗೆ ಉಳಿಸಿಕೊಂಡು ಹೋಗುತ್ತೆ ಅಂತ ಶಾಸ್ತ್ರ ತಿಳಿಸುತ್ತೆ. ಅದರಿಂದ ನನಗೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗಲೇ ನನಗೆ ಎಚ್ಚರಿಕೆ ಇತ್ತು ಮತ್ತು ಬೆಳೀತಾ ಬೆಳೀತಾ ಆ ಜ್ಞಾನ ನನಗೆ ಕೆಲಸ ಮಾಡಿಸಿದೆ ಅಂತ ಹೇಳ್ತಾನೆ. ಹೇಗೆ ನಾರದರು ಉಪದೇಶ ಕೊಟ್ಟರು ಅಂದರೆ, ತಾಯಿಯ ಗರ್ಭದಲ್ಲಿದ್ದಾಗ ಹಿರಣ್ಯಕಶಿಪು ಹೀಗೆ ವನಕ್ಕೆ ಹೋದಾಗ, ತಪಸ್ಸಿಗೆ ಅಂತ ಹೋದಾಗ, ಆಗ ಇಂದ್ರ ಹಿರಣ್ಯಕಶಿಪು ನಾಶ ಆದ ಅಂತ ತಾಯಿಯನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಂತೆ. ಕರೆದುಕೊಂಡು ಹೋಗುವಾಗ ನಾರದರು ತಡಿತಾರಂತೆ ಇಂದ್ರನನ್ನು, ಕರೆದುಕೊಂಡು ಹೋಗಬೇಡ, ಇವಳ ಗರ್ಭದಲ್ಲಿರುವಂತಹ ಮಗು ದೊಡ್ಡ ಭಾಗವತ, ಅಂದರೆ ಭಗವತ್ ಸಂಬಂಧಿ ಮಗು ಇದು, ಕರೆದುಕೊಂಡು ಹೋಗಬೇಡ ಅಂತ ಹೇಳಿ ಮತ್ತೆ ಆ ತಾಯಿಯನ್ನು, ಪ್ರಹ್ಲಾದನ ತಾಯಿಯನ್ನು ನಾರದರು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಶ್ರಮದಲ್ಲಿ ಯಥಾ ಯಥಾ ಸಾಧು ವಿಚಾರಯಾಮಃ ತಥಾ ತಥಾ ದುಃಖ ತರಂಚ ವಿದ್ಮಃ ತಸ್ಮಾತ್ ಭವೇಸ್ಮಿನ್ ಕಿಲಚಾರು ರೂಪೆ ದುಃಖಾಕರೇ ನೈವ ಪತಂತಿ ಸಂತಹ ಅಂತ ಆ ವಿದ್ಯಾರ್ಥಿಗಳಿಗೆ ನಾರದರು ಉಪದೇಶ ಮಾಡಿದಂಥ ವಿಚಾರಗಳನ್ನು ಕೆಲವೊಂದು ಹೇಳ್ತಾರೆ. ಹೇಗೆ ನಮಗೆ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಕೇಳ್ತಾ ಇರ್ತೇವೋ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತಾ ಹೋಗುತ್ತೆ. ನಾವು ಎಷ್ಟೆಷ್ಟು ಕೆಟ್ಟ ಸುದ್ದಿಗಳನ್ನು ಕೇಳ್ತೇವೋ, ರುಚಿಸುವುದು ಕೆಟ್ಟ ಸುದ್ದಿಗಳೇ, ನಮಗೆ ಯಾವತ್ತೂ ಹೆಚ್ಚು ನಮಗೆ ರುಚಿ ಕೊಡುವುದು ಕೆಟ್ಟ ವಿಚಾರಗಳು ನಮಗೆ ಬೇಗ ಆಕರ್ಷಣೆ ಮಾಡುತ್ತವೆ, ಒಳ್ಳೆಯ ವಿಚಾರಗಳು ನಮ್ಮನ್ನು ದೂರ ತಳ್ಳುತ್ತವೆ. ಆದರೆ ಪ್ರಯತ್ನಪಟ್ಟು ಒಳ್ಳೆಯ ವಿಚಾರಗಳನ್ನು ಯಾವಾಗ ನಾವು ಹೆಚ್ಚು ಹೆಚ್ಚು ಕೇಳ್ತೇವೋ ಆಗ ನಮ್ಮ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ. ಒಬ್ಬ ಶಿಕ್ಷಣ ತಜ್ಞರು, ಅವರ ಹೆಸರು ಖರ್ಜಗಿ ಅಂತ ಗೊತ್ತಿರಬಹುದು, ಅವರು ಒಮ್ಮೆ ಒಂದು ವಿಚಾರವನ್ನು ಹೇಳಿದರು. ಮಕ್ಕಳು, ಈಗಿನ ಮಕ್ಕಳು ನಮಗೆ ಏನು ಕೇಳಿದರೂ ಹೆಚ್ಚಾಗಿ ನೆಗೆಟಿವ್ ಯೋಚನೆಗಳು, ಸರಿ ಇಲ್ಲ, ಅದು ಸರಿ ಇಲ್ಲ, ಇವರು ಸರಿ ಇಲ್ಲ, ದೇಶ ಸರಿ ಇಲ್ಲ, ಆಡಳಿತ ಸರಿ ಇಲ್ಲ, ತೊಂದರೆ ಆಗುತ್ತೆ, ಮತೀಯ ಕಲಹಗಳು, ಇದರಿಂದೆಲ್ಲ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ನಮ್ಮ ವಾರ್ತಾಪತ್ರಿಕೆಗಳನ್ನು ಅಥವಾ ನ್ಯೂಸ್ಗಳನ್ನು ನೋಡುವಾಗ ಹೆಚ್ಚು ಪ್ರಭಾವ ಬೀರುತ್ತೆ. ಆದರೆ ಜಗತ್ತಿನಲ್ಲಿ ಕೆಟ್ಟ ಸುದ್ದಿಗಳು ಮಾತ್ರ ಇಲ್ಲ, ಒಳ್ಳೆಯ ಸುದ್ದಿಗಳು ಅದಕ್ಕೂ ಜಾಸ್ತಿ ಇದೆ. ನಾವು ಹೆಚ್ಚು ಅದನ್ನು ತೋರಿಸ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ರು. ನಾವು ಹೆಚ್ಚು ಮಕ್ಕಳಿಗೆ ತೋರಿಸುವುದು ಅದನ್ನು ತೋರಿಸಬಾರ್ದು, ಕೆಟ್ಟ ಸುದ್ದಿಗಳನ್ನು, ಒಳ್ಳೆಯ ಸುದ್ದಿಗಳನ್ನು ಹೆಚ್ಚು ತೋರಿಸಬೇಕು. ಮಕ್ಕಳಿಗೆ ಸಕಾರಾತ್ಮಕ ಚಿಂತನೆಗಳು ಹೆಚ್ಚು ಬರ್ತಾ ಹೋಗುತ್ತೆ ಅಂತ. ಆದ್ದರಿಂದ ಹೆಚ್ಚು ನಾವು ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ನೋಡ್ತಾ ಇದ್ದರೆ ನಮ್ಮ ಯೋಚನೆಗಳು ಕೂಡ ಒಳ್ಳೆಯದಾಗಿ ಇರುತ್ತೆ ಅಂತ ಇದನ್ನು ಅವತ್ತು ಪ್ರಹ್ಲಾದ ತಮ್ಮ ಜೊತೆಗಿರುವಂತಹ ಸಹಪಾಠಿಗಳಿಗೆ ಹೇಳಿದ. ಹೆಚ್ಚೆಚ್ಚು ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಹೋಗಬೇಕು ಅಂತ. ಹೀಗೆ ಏವಂ ಭವಂ ದುಃಖಮಯಂ ವಿದಿತ್ವ ದೈತ್ಯಾತ್ಮಜಾಹ ಸಾಧು ಹರಿಂ ಭಜದ್ವಂ ಏವಂ ಜನೋ ಜನ್ಮಫಲಂ ಲಭೇತ ನೋಚ್ಛೇದ್ಭವಾಬ್ಧೌ ಪಪತೇ ದದೋಧಃ. ಆದ್ದರಿಂದ ವಿದ್ಯಾರ್ಥಿಗಳೇ, ಅವನು ಹೇಳುವುದು ತನ್ನ ಸಹಪಾಠಿಗಳಿಗೆ, ನೀವು ಹೆಚ್ಚಾಗಿ ಭಗವಂತನನ್ನೇ ಸ್ಮರಣೆ ಮಾಡಿ, ಹರಿಯನ್ನು ಸ್ಮರಣೆ ಮಾಡಿ. ನಿಮಗೆ ಯಾಕೆಂದರೆ ಎಷ್ಟೋ ಜನ್ಮದಿಂದ ಬಂದಂತಹ ಫಲ ಹರಿ ಅಂತ ಹೇಳಬಹುದಲ್ವ, ನರಸಿಂಹ, ನಾರಾಯಣ ಅಂತ ಹೇಳುವಂತಹ ಭಾಗ್ಯ ಅದು ಮನುಷ್ಯ ಜನ್ಮದಲ್ಲಿ ಮಾತ್ರ ಬರುವಂಥದ್ದು. ಆದ್ದರಿಂದ ವ್ಯರ್ಥ ಮಾಡಿಕೊಳ್ಳಬೇಡಿ, ಅದನ್ನು ಹೇಳಿ. ಹೀಗೆ ಅವರೆಲ್ಲ ಸ್ಮರಣೆ ಮಾಡ್ತಾ ಇದ್ದರು. ಯದಾ ತಾತಃ ಪ್ರಯಾತೋಮೇ ತಪೋರ್ಥಂ ಕಾರಣಂ ಮಹತ್. ಹೀಗೆ ಅವನು ವಿಚಾರವನ್ನು ಹೇಳಿದಾಗ, ಶಶಂಸು ತಂ ಪ್ರಿಯಂ ರಾಜ್ಞೆ ಧೃತಂ ತಾನ್ ಸೋಪ್ಯಮಾನಯತ್ ಪ್ರಹ್ಲಾದಂ ಚಾಭ್ಯಂ ಅಧ್ಯಸ್ಥಂ ತಂ ಔರ್ವಾಗ್ನಿ ವಿವಾಪರಂ. ಇದು ಮತ್ತೆ ಹಿರಣ್ಯಕಶಿಪುವಿಗೆ ಗೊತ್ತಾಗತ್ತೆ. ಮತ್ತೆ ಭಟರನ್ನು ಕರೀತಾನೆ, ಮತ್ತಷ್ಟು ಶಿಕ್ಷೆ ಕೊಡಿ ಅಂತಂದು ಆಜ್ಞೆಯನ್ನು ಮಾಡ್ತಾನೆ. ಅಲ್ಲಿ ಸಮುದ್ರದ ಒಳಗಡೆ ಹಾಕ್ತಾನೆ ಪ್ರಹ್ಲಾದನನ್ನು. ಅಲ್ಲಿ ಅವನಿಗೆ ಭಗವಂತನ ಸ್ವಪ್ನದಲ್ಲಿ ಅವನಿಗೆ ಭಗವಂತ ಕಾಣಿಸುವುದು, ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳುವಂತಹ ವಿಚಾರವೂ ಕೂಡ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮತ್ತೆ ಮರಳಿ ಬರ್ತಾನೆ. ಏನೂ ವಿಕಾರ ಆಗಿರುವುದಿಲ್ಲ ಪ್ರಹ್ಲಾದನಿಗೆ. ಮತ್ತೆ ಮರಳಿ ಬಂದಾಗ ಆಶ್ಚರ್ಯ ಆಗುತ್ತೆ. ಅಥಾಗತಂ ತೇ ಪ್ರಹ್ಲಾದಂ ದೃಷ್ಟ್ವಾ ದೈತ್ಯಾಹ ಸುವಿಸ್ಮಿತಾಹ. ದೈತ್ಯರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಎಂಥ ಮಗುವಪ್ಪ ಇದು, ಎಷ್ಟು ಹಿಂಸೆ ಕೊಟ್ಟರೂ ಸಾಯ್ತಾ ಇಲ್ವಲ್ಲ. ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಶಶಂಸುಹು ದೈತ್ಯ ಪತಗೆ ಯಕ್ಷಿಪ್ತಃ ಸಮಹಾರಣವೇ. ಎಲ್ಲವನ್ನೂ ಹೇಳಿದ್ರಂತೆ. ಇಲ್ಲ ರಾಜ, ನಾವು ಎಲ್ಲ ಅವನನ್ನು ಸಮುದ್ರದಲ್ಲಿ ಹಾಕಿದ್ದೆವು, ತುಂಬ ಹಿಂಸೆ ಕೊಟ್ಟಿದ್ದೇವೆ, ಹೇಗೆ ಬಂದ ಅಂತ ಗೊತ್ತಿಲ್ಲ.
ಆಗ ತುಂಬ ಕೋಪ ಬಂತು ಹಿರಣ್ಯಕಶಿಪುವಿಗೆ. ಅವನನ್ನು ಕರೆದಾಗ ನೋಡಿ ಪ್ರಹ್ಲಾದ ಮತ್ತೆ ದೂರಾತ್ ಪ್ರಣಮ್ಯ ಪಿತರಂ ಪ್ರಾಂಜಲಿಸ್ತು ತಥಾಸ್ಥಿತ, ದೂರದಿಂದ ತಂದೆಗೆ ನಮಸ್ಕಾರವನ್ನು ಮಾಡಿದ್ದಂತೆ. ತಂದೆಯ ಮೇಲೆ ಎಲ್ಲಷ್ಟು ಕೋಪ ಇಲ್ಲ ಪ್ರಹ್ಲಾದನಿಗೆ, ಅವನಿಗೆ ಭಗವಂತ ರಕ್ಷಣೆ ಮಾಡ್ತಾನೆ ಎನ್ನುವಂತಹ ನಂಬಿಕೆ. ಅಥಾಹ ಕಾರಣ ಕ್ರೋಧ ಸಖಲೋ ಭರ್ತ್ಸಯನ್ ಸುತಂ, ಅವನು ಕಾರಣವನ್ನು ಹೇಳಿ ಮಗನನ್ನು ಜೋರು ಮಾಡ್ತಾನೆ. ಭರ್ತ್ಸಯನ್ ಸುತಂ ಭಗವತ್ ಪ್ರಿಯ ಮತ್ತುಚ್ಚೈ ಮೃತ್ಯುಮೇವಾಹ್ವಯನ್ನಿವ ಮೂಢರೇ ಶೃಣು ಮದ್ವಾಕ್ಯಂ ಏತದೇವಾಂತಿಕಂ ಧ್ರುವಂ. ನಿನಗಿದೇ ಕೊನೆ, ನಿನ್ನ ನಾನಿವತ್ತು ಬಿಡುವುದಿಲ್ಲ, ನಿನ್ನನ್ನು ನಾಶ ಮಾಡ್ತೇನೆ. ಅದು ಯಾವ ದೇವರು ಬಂದು ನಿನ್ನನ್ನು ರಕ್ಷಣೆ ಮಾಡ್ತಾರೋ ನೋಡೋಣ. ಕ್ವಚಾಸ್ತಿ ಮೂಢತೆ ವಿಷ್ಣು ಸತ್ವಾಂ ಅಧ್ಯ ಪ್ರರಕ್ಷತು. ಈಗ ಬಂದು ರಕ್ಷಣೆ ಮಾಡಲಿ ನಿನ್ನನ್ನು. ಆ ದೇವ ಯಾರಿದ್ದಾನೋ ಅವನನ್ನು ಕರಿ, ಅವನನ್ನು ರಕ್ಷಣೆ ಮಾಡಲಿ. ಎಲ್ಲಿದ್ದಾನೆ? ತ್ವಯೋಕ್ತಂ ಸಹಿ ಸರ್ವತ್ರ ಕಸ್ಮಾತ್ ಸಂಭೇನ ದೃಶ್ಯತೆ. ನೀನು ಹೇಳಿದ್ದೆ ಅಲ್ವಾ ದೇವರು ಎಲ್ಲ ಕಡೆ ಇದ್ದಾನೆ ಅಂತ, ಯಾಕೆ ಕಾಣಿಸ್ತಾ ಇಲ್ಲ ಈ ಸ್ತಂಭದಲ್ಲಿ ಅಂತ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೇಳಿದಾಗ, ತರ್ಹಿತ್ವಾಂನ ವಧಿಷ್ಯಾಮಿ ಭವಿಷ್ಯಸಿ ದ್ವಿಧಾನ್ಯಥ. ಒಂದು ವೇಳೆ ನಿನ್ನ ದೇವರು ಸ್ತಂಭದಿಂದ ಬಂದರೆ ನಿನ್ನನ್ನು ನಾಶ ಮಾಡುವುದಿಲ್ಲ, ಬರದೇ ಇದ್ದರೆ ನಿನ್ನನ್ನು ಇವತ್ತೇ ನಾನು 2 ತುಂಡಾಗಿ ಕತ್ತರಿಸ್ತೇನೆ ಅಂತ ಹೇಳಿ, ಆಗ ಈ ಮಾತು ಹೇಳಲಿಕ್ಕೆ ಪರೋಕ್ತಂ ತದ್ವಚ ಸ್ಮೃತ್ವ ಪ್ರಣನಾಮ ಕೃತಾಂಜಲಿ, ಈ ಮಾತನ್ನು ಹೇಳಿದ ತಕ್ಷಣ ಪ್ರಹ್ಲಾದ ಕೈಯನ್ನು ಮುಗಿದುಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ತಾವತ್ ಪ್ರಸ್ಫುಟಿತ ಸ್ತಂಭ ವೀಕ್ಷಿತೋ ದೈತ್ಯ ಸೂನುನ. ನೋಡ್ತಾನೆ, ಈ ಮಾತಾಡ್ತಾ ಇರುವಾಗಲೇ ಸ್ತಂಭ ಭೇದಗೊಳ್ಳಿತು. ಅಲ್ಲಿ ಅದರ್ಶ ರೂಪೋ ದೈತ್ಯಸ್ಯ ಖಡ್ಗಜೋ ಯಃ ಪ್ರತಿಷ್ಠಿತ. ಆ ದೈತ್ಯ ಹಿಡಿದಂತಹ ಖಡ್ಗದಲ್ಲಿ ಹಿರಣ್ಯಕಶಿಪುವಿನ ಒಂದು ಚಿತ್ರ ಆದರೆ ಅದಕ್ಕಿಂತ ವಿಸ್ತಾರವಾದ ಎತ್ತರವಾದ ಒಂದು ದೃಶ್ಯ ನರಸಿಂಹನ ಆಕಾರ ಕಂಡಿದಂತೆ. ತನ್ಮಧ್ಯೆ ದೃಶ್ಯತೆ ರೂಪಂ ಬಹುಯೋಜನ ಮಾಯತಂ ಅತಿರೌದ್ರಂ. ಅತ್ಯಂತ ರೌದ್ರ ಅಂದರೆ ಭಯಂಕರವಾದಂತಹ ರೂಪ. ಮಹಾಕಾಯಂ, ಎತ್ತರವಾದ ರೂಪ. ನರಸಿಂಹನ ರೂಪ ಎತ್ತರ ರೂಪ, ಅತೀ ರೌದ್ರ. ದಾನವಾನಾಂ ಭಯಂಕರಂ, ದಾನವರೇ ಭಯಂಕರ. ಆ ದಾನವರಿಗೆ ನೋಡಲಿಕ್ಕೆ ಹೆದರಿಕೆ ಅಂತ, ಅಷ್ಟು ಭಯಂಕರವಾದ ರೂಪ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ. ಭೀಷಣಂ ಅಂದರೆ ಭಯವನ್ನು ಉಂಟು ಮಾಡುವಂತಹ ರೂಪ ನರಸಿಂಹನ ರೂಪ. ಅದ್ಭುತವಾದಂತಹ ಭಯಂಕರವಾದ ರೂಪ. ಮಹಾನೇತ್ರಂ, ದೊಡ್ಡ ಕಣ್ಣುಗಳು. ನರಸಿಂಹ ದೊಡ್ಡ ದೇಹ, ವಿಶಾಲ ಕಾಯ, ದೊಡ್ಡ ಕಣ್ಣು, ರೌದ್ರ ರೂಪ. ಮಹಾವಕ್ತ್ರಂ, ದೊಡ್ಡ ಸಿಂಹದ ಮೋರೆ, ವಿಶಾಲ. ಮಹಾದೌಷ್ಟ್ರಂ, ಕೋರೆ ಹಲ್ಲುಗಳು, ದೊಡ್ಡ ಕೋರೆ ಹಲ್ಲುಗಳು. ಮಹಾಭುಜಂ, ವಿಶಾಲವಾದಂತಹ ಭುಜಗಳು. ಮಹಾನಖಂ, ಚೂಪಾದ ಉಗುರುಗಳು, ದೊಡ್ಡ ಉಗುರುಗಳು. ಮಹಾಪಾದಂ, ಕಾಲಾಗ್ನಿ ಸದೃಶಾನನಂ, ಮುಖ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಎಲ್ಲಿ ಜಗತ್ತನ್ನು ಸುಟ್ಟಾಕುವಂತಹ ಕಾಲಾಗ್ನಿಗೆ ಸಮವಾದಂತಹ ಮುಖದಲ್ಲಿರುವಂತಹ ಕಾಂತಿ, ಅಷ್ಟು ಭಯಂಕರವಾದ ಕೆಂಪು ಮೋರೆ. ಕರ್ಣಾಂತಕೃತ ವಿಸ್ತಾರ ವದನಂ, ಬಾಯಿ ಹೇಗಿತ್ತು ಅಂತಂದರೆ ಕರ್ಣಾಂತಕೃತ ಅಂತ, ಇಲ್ಲಿಯವರೆಗೂ ತೆರೆದಿರುವಂತಹ ಬಾಯಿ ಆ ನರಸಿಂಹನ ಮೋರೆ. ಅಷ್ಟು ವಿಚಿತ್ರವಾದ ಭಯಂಕರವಾದಂತಹ ರೂಪ. ಜಾತಿಭೀಷಣಂ ಕೃತ್ವೇತ್ಥಂ ನಾರಸಿಂಹಂತು ಯಯೋ ವಿಷ್ಣು ತ್ರಿವಿಕ್ರಮ ನರಸಿಂಹ ಸ್ತಂಭ ಮಧ್ಯ ನಿರ್ಗದ್ಯ ಪ್ರಣನಾದಚ. ಹೀಗೆ ಸ್ತಂಭದಿಂದ ಬಂದಂತಹ ಈ ರೂಪ ಜೋರಾಗಿ ಗರ್ಜನೆ ಮಾಡಲಿಕ್ಕೆ ಶುರು ಮಾಡ್ತಂತೆ. ಎದುರಿಗೆ ಪ್ರಹ್ಲಾದ ಚಿಕ್ಕ ಹುಡುಗ, ದೊಡ್ಡ ದೇಹ, ದೊಡ್ಡ ಕಣ್ಣು, ವಿಶಾಲ ಮೋರೆ, ಬಾಯಿವರೆಗೂ ಕಿವಿಯವರೆಗೂ ತೆರೆದುಕೊಂಡ ಬಾಯಿ, ದೊಡ್ಡ ಉಗುರುಗಳು, ವಿಶಾಲ ವಕ್ಷಸ್ಥಳ, ಭುಜ, ಅತ್ಯಂತ ಭಯಂಕರವಾದ ರೂಪ. ಅದು ಗರ್ಜನೆ ಬೇರೆ, ನೋಡುವುದೇ ಭಯಂಕರ, ಇನ್ನು ಗರ್ಜನೆ ಇನ್ನಷ್ಟು ಭಯಂಕರ. ನಿನಾದ ಶ್ರವಣಾತ್ ದೈತ್ಯ ನರಸಿಂಹಂ ಅವೇಷ್ಟಯನ್ ತಾನ್ ಹತ್ವಾ ಸಕಲಾಂಸ್ತತ್ರ ಸ್ವಪೌರುಷ ಪರಾಕ್ರಮಾತ್. ಆ ದೈತ್ಯರು ಹೋದರು, ನಾಶ ಮಾಡಬೇಕು ನರಸಿಂಹ. ಎಲ್ಲಿ ನರಸಿಂಹನ ಎದುರಿಗೆ ಎಲ್ಲ ದಾನವರನ್ನು ನರಸಿಂಹ ನಾಶ ಮಾಡಿ ಹಾಕಿದ. ಮತ್ತು ತೇತು ರಾಜನ್ ಕ್ಷಣಾದೇವ ನರಸಿಂಹೇನ ವೈ ಹತಾಹ ತದ ಶಸ್ತ್ರಾಣಿ ವರ್ಷಂತಿ. ನರಸಿಂಹನ ಮೇಲೆ ತುಂಬ ಮಳೆಯ ಬಾಣಗಳನ್ನು ಬೀಳಿಸಿದ್ರು, ಎಲ್ಲರೂ ಆಕ್ರಮಣ ಮಾಡಿದರು. ಇಷ್ಟಾದರೂ ನರಸಿಂಹನಿಗೆ ಕೋಪದಿಂದ ಇನ್ನಷ್ಟು ಉಗ್ರ ರೂಪನಾಗಿ ಗರ್ಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ.
ಅಷ್ಟಾಶೀತಿ ಸಹಸ್ರಾಣಿ ಹೇತಿ ಹಸ್ತಾನ್ ಸಮಾದಿಶತ್. ಎಷ್ಟು ಅಂತಂದರೆ 88,000 ಸೈನಿಕರನ್ನು ಕಳಿಸಿದ್ದಂತೆ ಸಂಹಾರ ಮಾಡಿ ಅಂತ. ಎಲ್ಲರನ್ನೂ ನರಸಿಂಹ ಸಂಹಾರ ಮಾಡಿದ. ತೇಪಿ ಆಗತ್ಯ ತಮ್ ದೇವಂ ರುರುದುಹು ಸರ್ವತೋ ದಿಶಂ. ಎಲ್ಲ ಕಡೆಗೂ ಅಳುವ ಶಬ್ದ, ಹೋ ಅಂತ ಅಳುವಂತಹ ಶಬ್ದ. ನರಸಿಂಹನಿಂದ ಹಿಂಸೆಗೊಂಡಂಥವರು. ಅದಾದ ಮೇಲೆ ಹಿರಣ್ಯಕಶಿಪು ಎಲ್ಲ ದೈತ್ಯರು ಹೋದ ನಂತರ ಅವನು ಬಂದ. ತಾನು ನರಸಿಂಹನನ್ನು ಸಂಹಾರ ಮಾಡ್ತೇನೆ ಅಂತ ಬಂದ. ಯಾವದ್ಧತ ಯುದ್ಧಮಾನ ದೈತ್ಯ ಕೋಟಿ ಸಹಸ್ರಶಃ ನರಸಿಂಹೇನ ತಾವಚ್ಚ ತಿರೋಭಾವಂ ಗತೋ ರವಿಹಿ. ಅಷ್ಟಾದ ಮೇಲೆ ಎಲ್ಲ ದೈತ್ಯರು ನಾಶ ಆಗ್ತಾ ಇರುವಾಗ ಸೂರ್ಯಾಸ್ತದ ಸಮಯ ಆಯಿತು. ಸೂರ್ಯಾಸ್ತ ಆಯಿತು. ಆಗ ಹಿರಣ್ಯಕಶಿಪು ಬರ್ತಾನೆ. ಶಸ್ತ್ರಾಸ್ತ್ರ ವರ್ಷ ಚತುರಂ ಹಿರಣ್ಯಕಶಿಪುಂ ಜವಾತ್ ಪ್ರಗೃಹ್ಯತು ಬಲಾತ್ ರಾಜನ್ ನರಸಿಂಹೋ ಮಹಾಬಲಃ. ಸಂಧ್ಯಾಕಾಲದಲ್ಲಿ ಗೃಹದ್ವಾರಿ ಹೊಸ್ತಿಲ ಮೇಲೆ ಸ್ಥಿತ್ವಾ ಊರವು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಸ್ಥಾಪ್ಯತಂ ರಿಪುಂ ವಜ್ರತುಲ್ಯ ಮಹೋರಸ್ಯಂ. ಅವನು ಏನೇನು ಆಗ ಬ್ರಹ್ಮನಿಂದ ವರವನ್ನು ಕೇಳಿದ್ನೋ ಅದು ಯಾವುದೂ ಇಲ್ಲಿ ಅನ್ವಯವಾಗದೇ ಇರುವಂತೆ ನರಸಿಂಹ ಸಂಧ್ಯಾಕಾಲದಲ್ಲಿ ಹೊಸ್ತಿಲ ಹೊರಗೂ ಅಲ್ಲದೆ ಒಳಗೂ ಅಲ್ಲದೆ ಹಗಲೂ ಅಲ್ಲದೆ ಇರಳೂ ಅಲ್ಲದೆ ಯಾವ ಆಯುಧಗಳಿಂದಲೂ ಅಲ್ಲದೆ ಮತ್ತು ಯಾವ ಪ್ರಾಣಿಯಿಂದಲೂ ಅಲ್ಲ ಮನುಷ್ಯನಿಂದನೂ ಅಲ್ಲ, ಹೀಗೆ ಎಲ್ಲ ರೀತಿಯಾಗಿ ವ್ಯವಸ್ಥಿತವಾಗಿ ವಜ್ರತುಲ್ಯ ಮಹೋರಸ್ಕಂ ಹಿರಣ್ಯಕಶಿಪುಂ ವೃಷ. ಕೋಪದಿಂದ ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನು ಸೀಳ್ತಾನೆ. ಆಗ ಹಿರಣ್ಯಕಶಿಪು ಅಂದ್ಕೊಳ್ತಾನಂತೆ, ಅವನು ನರಸಿಂಹನ ತೊಡೆಯ ಮೇಲೆ ಬಿದ್ದಾಗ ಎಂಥ ಪರಾಕ್ರಮಿ ನಾನು, ರುದ್ರಾದಿ ದೇವತೆಗಳೂ ಕೂಡ ನನ್ನಿಂದ ಭಯಭೀತರಾಗಿದ್ದಾರೆ, ಇವನಿಂದ ನಾನು ಹತನಾಗಿಬಿಟ್ಟೆ ಅಲ್ವಾ, ಈ ಪರಿಸ್ಥಿತಿ ಬಂತಲ್ವಾ ಅಂತ ಹೇಳಿದಾಗ ನಿರೀಕ್ಷ ಸರ್ವತೋ ರಾಜನ್ ವೃಥಾ ಏತತ್ ಕರ್ಮ ಮೇ ಅಭವತ್. ತುಂಬ ಅವನು ಈ ಥರ ಯೋಚನೆ ಮಾಡಿ ಹೋದಾಗ ನರಸಿಂಹ ಈಗ ಸೀಳಿದ ತಕ್ಷಣ ಅವನ ಭಾಗ ಅಂದರೆ ಅವನು ಹೋಗಿಬಿಟ್ಟ. ಆಗ ನರಸಿಂಹನಿಗೆ ಆಶ್ಚರ್ಯ ಆಯಿತು, ಅಯ್ಯೋ ಇವನನ್ನು ನಾನು ಸಂಹಾರ ಮಾಡಿದ್ದು, ಇವನು ಇಷ್ಟು ದುರ್ಬಲನಾಗಿದ್ದಾನೆ ಅಂತ. ವೃಥಾ ಏತತ್ ಕರ್ಮ ಮೇ ಅಭವತ್, ಇಷ್ಟು ದುರ್ಬಲನ ಜೊತೆಗೆ ನಾನು ಇಷ್ಟು ಪರಾಕ್ರಮವನ್ನು ತೋರಿಸಿದೆ ಅಂತ ಅಂದುಕೊಂಡೆ. ವ್ಯಧೂನಯತ್ ಕರಾ ಉಚ್ಚೈ ತತಸ್ಥೆ ಶಕಲೇ ನೃಪ ನಖರಂಧ್ರಾನ್ ನಿಪತಿತೆ ಭೂಮೌ ರೇಣು ಸಮೇ ಹರಿಹಿ. ಹೀಗೆ ಒಂದು ಧೂಳಿನಂತೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ.